ಸಿ ಎಸ್ ಗೌಡ್ರು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಿಪ್ಪಟ್ಟು ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಈ ನಿಪ್ಪಟ್ಟಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಮೊದಲಿಗೆ ರುಬ್ಬೋದಕ್ಕೆ ಮತ್ತು ಜಜ್ಕೊಂಡಿರೋದು ನಿಪ್ಪಟ್ಕಾಗೋಕ್ಕೆ ಬೆಳ್ಳುಳ್ಳಿ ಜಜ್ಜಿರೋದು, ಈ ಥರ ಕ್ರಷ್ ಮಾಡಿರೋದು, ಮತ್ತು ಕರಿಬೇವು ಸಣ್ಣದಾಗಿ ಹಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಶುಂಠಿ ಒಂದು ಇಂಚಷ್ಟು ಶುಂಠಿ, 3 ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ. ಇದಿಷ್ಟುವೇ ರುಬ್ಬೋದಕ್ಕೆ. ಮತ್ತು ತುಪ್ಪ, ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಅಕ್ಕಿ ಹಿಟ್ಟು. ನಾನು ಗ್ಲಾಸಲ್ಲಿ 4 ಗ್ಲಾಸು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 4 ಗ್ಲಾಸು ಅಕ್ಕಿ ಹಿಟ್ಟು ಮತ್ತು ಉಪ್ಪು, ಕರಿಯೋದಕ್ಕೆ ಎಣ್ಣೆ, ಕಡಲೆಬೇಳೆ ಮತ್ತು ಹುರ್ಗಡ್ಲೆ. 4 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1 ಗ್ಲಾಸು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಮತ್ತು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿರೋದು ಕಡಲೆ ಬೀಜ. ಮೊದಲಿಗೆ ನಾವು ಪೇಸ್ಟ್ ಮಾಡ್ಕೊಂಬಿಡೋಣ. ಮಸಾಲ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಮತ್ತು ಕಡಲೆಬೇಳೆನ ಫ್ರೈ ಮಾಡ್ಕೊಳ್ಬೇಕು. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಳ್ಳೋಣ. ನಾನು ಕಾಫಿ ಗ್ಲಾಸಲ್ಲಿ 1 ಗ್ಲಾಸು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಇದೆಲ್ಲ ಒಂದು ಸ್ವಲ್ಪ ಆರಿದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಫುಲ್ ಪೌಡ್ರ್ ಆಗಬಾರ್ದು, ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಮತ್ತು ಎಣ್ಣೆ ತುಪ್ಪ ಎರಡನ್ನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಾನಿಲ್ಲಿ ದಾಡ ತುಪ್ಪ ಏನೂ ಯೂಸ್ ಮಾಡ್ತಾಯಿಲ್ಲ. ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಳ್ಬೇಕು. ನಾನೊಂದು 2 ಸ್ಪೂನಷ್ಟು ತುಪ್ಪ, ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿರೋದು ಸ್ಕಿಪ್ ಆಗಿದೆ. ಮತ್ತು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 4 ಗ್ಲಾಸು ಅಕ್ಕಿ ಹಿಟ್ಟು, ಆ ಗ್ಲಾಸಲ್ಲೇ 1 ಗ್ಲಾಸಷ್ಟು ಕಡಲೆನ ಪೌಡ್ರ್ ಮಾಡ್ಕೊ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದು ನಾವೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಆಗ ನೋಡ್ಕೊಳ್ಬೇಕು ಉಪ್ಪು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಅಕ್ಕಿ ಹಿಟ್ಟಿಗೆ ನೀಟಾಗಿ ಹೊಂದ್ಕೊಳ್ಬೇಕು. ಕಡಲೆಪುಡಿ ಎಲ್ಲನೂ ಹೊಂದ್ಕೊಂಡಿದೆ. ಈಗ ನಾವು ಬಿಸಿ ಮಾಡ್ಕೊಂಡ್ರೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ, ಎಣ್ಣೆ ಮತ್ತು ತುಪ್ಪ ಅಕ್ಕಿ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೆಲ್ಲ ಅಕ್ಕಿ ಹಿಟ್ಟಿಗೆ ಹೊಂದ್ಕೊಳ್ಬೇಕು ಎಣ್ಣೆ ಫುಲ್ಲು. ಫಸ್ಟ್ ಒಂದು ಸ್ವಲ್ಪ ಒಂದು ಸ್ಪೂನ್ ತಗೊಂಡು ಎಲ್ಲನೂ ತಿರುಗಿಸ್ಕೊಳ್ಳೋಣ. ಆಮೇಲೆ ನಾವು ಕೈಯಲ್ಲೇ ಮಾಡ್ಬೋದು, ಕೈ ಏನು ಸುಡಲ್ಲ. ಇನ್ನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆ ಥರ ಎಲ್ಲದಕ್ಕೂ ಹೊಂದ್ಕೊಳ್ಬೇಕು. ಎಣ್ಣೆ ತುಪ್ಪ ಎಲ್ಲ ಹೊಂದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು. ಇದೆಲ್ಲ ಆದಮೇಲೆ ಖಾರ ನೋಡ್ಕೊಂಡು, ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜನ ಒಂದು ರೌಂಡನ್ನು ಮಿಕ್ಸಿಲಿ ಪೌಡ್ರ್ ಮಾಡಿದ್ದೀನಿ. ಇಲ್ಲಾಂದರೆ ಒತ್ತಬೇಕಾದ್ರೆ ಎಣ್ಣೆ ಬಿಟ್ಟಾಗ ಅದು ಕಡಲೆ ಬೀಜ ಉದುರೋಗ್ಬಿಡುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಸಣ್ಣದಾಗಿ ಹಚ್ಕೊಂಡಿರೋ ಕರಿಬೇವು, ಮತ್ತು ಬೆಳ್ಳುಳ್ಳಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಮತ್ತು ಕಡಲೆಬೇಳೆನ ಫ್ರೈ ಮಾಡಿಕೊಂಡು ಈ ಥರ ತರಿಯಾಗಿ ಪೌಡ್ರ್ ಮಾಡಿದ್ದೀನಿ. ತುಂಬ ನೈಸಾಗಿ ಪೌಡ್ರ್ ಮಾಡಬಾರ್ದು, ಲೈಟಾಗಿ ತರಿಯಾಗಬೇಕಷ್ಟೇ. ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಮೊದಲಿಗೆ ಇದೆಲ್ಲನೂ ಅಕ್ಕಿ ಹಿಟ್ಟಿಗೆ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಸಾಲ ಹಾಕ್ಕೊಳ್ಳೋಣ. ಮಸಾಲ ಎಲ್ಲ ಖಾರ ಇರುತ್ತೆ, ಇದಕ್ಕೆ ಜೊತೆ ಹೊಂದ್ಕೊಳ್ಳುತ್ತೆ. ನೀರು ಹಾಕೊಂಡು ಮಿಕ್ಸ್ ಮಾಡೋದ್ರಿಂದ ಫಸ್ಟೇ ಇದೆಲ್ಲ ಮಿಕ್ಸ್ ಆಗಿಬಿಡ್ಬೇಕು. ಇದೆಲ್ಲ ಆದಮೇಲೆ ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಹಾಗೆ ನೀಟಾಗಿ ಒಂದು ಸ್ಪೂನಲ್ಲೋ ಇಲ್ಲ ಕೈಯಲ್ಲ ತೊಗೊಂಡು ಹಾಕ್ಕೊಂಡು ಅದನ್ನು ಕೂಡ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಒಂದೊಂದೇ ಐಟಮ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಇದೆಲ್ಲ ಮಿಕ್ಸ್ ಆಗಿದೆ. ನೀರು ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಈ ಟೈಮಲ್ಲಿ ನಾವೆಲ್ಲ ಅಕ್ಕಿ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀವಲ್ಲ, ಆಗ ರುಚಿ ನೋಡಿಕೊಂಡು ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲ ನೀರು ಹಾಕ್ಕೊಂಡು ನೀಟಾಗಿ
ಹೊಂದ್ಸ್ಕೊಂಡಿದ್ದೀನಿ, ಈ ಥರ ಕಲಿಸ್ಕೊಂಡಿರೋದು. ಈಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಅದು ನೀಟಾಗಿ ಬನಿ ಬರಬೇಕು, ಈ ಥರ ಮಾಡ್ಕೊಳ್ಬೇಕು. ಹಿಟ್ಟೆಲ್ಲ ಕಲಸಿದ್ಮೇಲೆ ಒಂದು 2 ರೌಂಡು 3 ರೌಂಡು ಈ ಥರ ಹೊಡ್ಕೊಳ್ಬೇಕು. ಅದು ಸಾಫ್ಟಾಗಿ ಗರಿಗರಿಯಾಗಿ ಬರುತ್ತೆ ನಿಪ್ಪಟ್ಟು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆಗಳು ಮಾಡ್ಕೊಳ್ಳೋಣ. ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಬರೀ ಕೈಲೇ ಮಾಡ್ಕೊಳ್ಬೋದು. ನಾವು ಒತ್ತೊಮ್ಮೆ ಮಿಷಿನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದು ಉಂಡೆ ಹಾಕ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒತ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಉಂಡೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕವರ್ಗೂ ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಇಟ್ಕೊಳ್ಳೋಣ. ಬ್ರಷ್ ಮಾಡ್ಕೊಂಡು ಒಂದು ಎಣ್ಣೆಗೆ ಎಷ್ಟು ಬೇಕೋ ಎಷ್ಟು ಹಾಕ್ಬೋದು ನೋಡಿಕೊಂಡು ಒತ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು. ಇದೇ ಥರ ಒಂದೊಂದನ್ನೇ ಒತ್ಕೊಳ್ಳೋಣ. ಇನ್ನೊಂದು ಉಂಡೆ ಇಟ್ಕೊಂಡು ಅದನ್ನು ಕೂಡ ಒತ್ಕೊಳ್ಬೇಕು. ಕೈಲೇ ತಟ್ಕೊಳ್ಬೋದು, ಅಷ್ಟು ನೀಟಾಗಿ ಬರೋಲ್ಲ, ಇಷ್ಟು ನೀಟಾಗಿ ಬರೋಲ್ಲ. ಮಿಷಿನ್ ಇದ್ರೇ ಒಳ್ಳೆಯದು, ಪರ್ಫೆಕ್ಟಾಗಿ ಬರುತ್ತೆ. ನಾವು ಇದೇ ಥರ ಎಲ್ಲ ಮಾಡಿಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿಯಾಗಿದೆ, ಒಂದು ಕಡೆ ಎಣ್ಣೆ ಇಟ್ಕೊಂಡಿದ್ವಿ. ಎಣ್ಣೆ ಕಾದಿದೆಯಾ ನೋಡೋಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಅದು ಬಂದಾದಮೇಲೆ ನಾವು ಒತ್ಕೊಂಡಿರೋ ನಿಪ್ಪಟ್ಟು ಹಾಕ್ಕೊಳ್ಳೋಣ. ಈ ಥರ ಅದು ನೊರೆಲ್ಲ ಬರ್ತಾಯಿದೆಯಲ್ಲ, ನೊರೆಲ್ಲ ಕಮ್ಮಿ ಆದಮೇಲೆ ಅದು ರೆಡಿಯಾಗಿದೆ ಅಂತ, ನೀಟಾಗಿ ಬೆಂದಿದೆ ಅಂತ ಈ ಕಡೆ ಈ ಥರ ಎಣ್ಣೆಯಿಂದ ಮೇಲೆ ಎದ್ಮೇಲೆ ಅದನ್ನು ತಿರುಗಿಸ್ಕೊಳ್ಬೇಕು. ಮೊದಲಿಗೆ ಬರೀ 2 ಹಾಕಿದೆ, ಎಣ್ಣೆ ಕಾದಿದೆಯಾ ನೋಡೋದಕ್ಕೆ. ನೋಡಿ, ಈ ಥರ ನೊರೆ ಎಲ್ಲ ಕಮ್ಮಿ ಆಗಿದೆ. ಫುಲ್ ನೊರೆ ಎಲ್ಲ ಕಮ್ಮಿ ಆದಮೇಲೆ ಇದು ರೆಡಿಯಾಗಿದೆ ನಿಪ್ಪಟ್ಟು. ಇದೆರಡನ್ನೇ ಎತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ. ನಾವು ಎಷ್ಟು ಹಾಕ್ಬೋದು ಎಣ್ಣೆ ನೋಡಿಕೊಂಡು ಹಾಕ್ಕೊಳ್ಬೇಕು. 1 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀವಿ, ಒಂದು 10ರಿಂದ 12 ನಿಪ್ಪಟ್ಟು ಹಾಕ್ಕೊಳ್ಬೋದು. ನೋಡಿ, ಒಂದು ಆಗ್ತಾ ಒಂದೊಂದು ಎದ್ದೇಳ್ತಾ ಇದೆ. ನಿಪ್ಪಟ್ಟು ಬೇಗ ಬೇಯುತ್ತೆ, ಚಕ್ಲಿ ಥರ ಲೇಟ್ ಆಗೋಲ್ಲ, ಮತ್ತು ಎಣ್ಣೆನೂ ಜಾಸ್ತಿ ಎಳೆಯೋದಿಲ್ಲ. ನಾವು ಯಾವುದೇ ರೀತಿ ದಡ ತುಪ್ಪ ಹಾಕಿಲ್ಲ, ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡೆ ಕಲಿಸ್ಕೊಂಡಿರೋದು. ನೋಡಿ, ಈ ಥರ ಒಂದೊಂದೇ ತಿರುಗಿಸ್ಕೊಳ್ಬೇಕು. ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು, ಇಲ್ಲ ಹೊಡೆಯುತ್ತೆ. 2 ಕಡೆ ಬೆಂದಿದೆ. ಈಗ ತಿರುಗಿಸ್ಕೊಂಡಿದ್ವಲ್ಲ, ನೊರೆಲ್ಲ ಕಮ್ಮಿಯಾಗಿದೆ, ನಿಪ್ಪಟ್ಟು ರೆಡಿಯಾಗಿದೆ. ಒಂದು ಜಾಲರಿಗೆ ಎತ್ಕೊಳ್ಳೋಣ. ಎಲ್ಲ ಚಕ್ಲಿ ನಿಪ್ಪಟ್ಟನ್ನು ಜಾಲರಿಗೆ ಎತ್ಕೊಳ್ಬೇಕು. ನೋಡಿ, ಈ ಥರ ಬಂದಿದೆ. ಯಾವುದೇ ದಾಡ ತುಪ್ಪ ಹಾಕ್ತೇನೆ ಗರಿಗರಿಯಾದ ನಿಪ್ಪಟ್ಟು. ನೋಡಿ, ಚೆನ್ನಾಗಿ ಬಂದಿದೆ. ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ, ನಾನು ಬೇಯಿಸ್ಕೊಂಡಿರೋದು ನಿಪ್ಪಟ್ಟೆಲ್ಲನೂ. ಚೆನ್ನಾಗಿ ಬಂದಿದೆ ನೋಡಿ ನಿಪ್ಪಟ್ಟು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.